ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲ್ಲ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲ್ಲ 24/7 ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದೇ ಜಾಗದಲ್ಲಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗಾವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ಗಳನ್ನು ಪರಿಶೀಲಿಸಿ. ಎಕ್ಸಾಮ್ ಅಲರ್ಟ್ ಹಿಂದಿ, ತಮಿಳು, ತೆಲುಗು ಇತ್ಯಾದಿ ನಿಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ. ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬೆಲ್ ಐಕನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ. ಸೊ ಇವತ್ತಿನ ನೋಟಿಫಿಕೇಷನ್ ಬಂದು ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆನಾ. ಸೊ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಪೋಸ್ಟ್ ಬಂದು ಪ್ರಾಜೆಕ್ಟ್ ಇಂಜಿನಿಯರ್ ಆ್ಯಂಡ್ ಕ್ವಾಲಿಫಿಕೇಷನ್ ME ಅಥವಾ MTech ಆಗಿರಬೇಕಾಗುತ್ತೆ. ಸ್ಯಾಲ್ರಿ ಬಂದು ಅಪ್ ಟು 70,000 ಇರುತ್ತೆ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ May 23 ಆಗಿರುತ್ತೆ. ಓಕೆನಾ. ಸೊ ಇದು ಬೇಸಿಕ್ ಡೀಟೇಲ್ಸು. ಇನ್ನು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಬೇಸಿಕಲಿ ಇದು ಹೇಳ್ದಂಗೆ CPRI ಅಂದರೆ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರ ಕಡೆಯಿಂದ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಪವರ್ ಅಂಡರಲ್ಲಿ ಬರುತ್ತೆ. ಓಕೆನಾ. ಸೊ ಮಿನಿಸ್ಟ್ರಿ ಆಫ್ ಪವರ್ ಅಂಡರಲ್ಲಿ ಬರುತ್ತೆ ಇದು. ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇದು ಪ್ಯೂರ್ಲಿ ಟೆಂಪ್ರರಿ ಆಗಿರುತ್ತೆ. ಆಯಿತಾ. ಯಾವುದೇ ರೀತಿಯ ಪರ್ಮನೆಂಟ್ ಪೊಸಿಷನ್ ಅಲ್ಲ ಇದು. ಸೊ ಜಸ್ಟ್ ಏನಾದರೂ ಟೆಂಪರರಿಗೆ ಮೇ ಬಿ 1 year or 2 years ತನಕ ಇರಬಹುದು. ಆಯಿತಾ. ಯೂಶಲಿ ಪೀರಿಯಡ್ ಆಫ್ 1 year ತನಕ ಇರುತ್ತೆ. ನಿಮ್ಮ ಪರ್ಫಾರ್ಮೆನ್ಸು ಅಥವಾ ನಿಮ್ಮ ಕೆಲಸ ನೋಡಿಬಿಟ್ಟು ಅದನ್ನು ಇನ್ನೊಂದು ಇಯರ್ ಕೂಡ ಎಕ್ಸ್ಟೆಂಡಬಲ್ ಮಾಡ್ಕೊಳ್ಬೋದು. ಎಕ್ಸ್ಟೆಂಡಬಲ್ ಫಾರ್ ಅನದರ್ 1 year. ಆಯಿತಾ. ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇನ್ನು 1 year ಎಕ್ಸ್ಟೆಂಡ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಪ್ಯೂರ್ಲಿ ಟೆಂಪರರಿ, ಅದು ಗೊತ್ತಿರಲಿ ನಿಮಗೆ. ಓಕೆನಾ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಂಬರ್ ಆಫ್ ಪೊಸಿಷನ್ಸ್ ಅವೈಲೇಬಲ್ ಇರೋದು 2 ಪೊಸಿಷನ್ ಇದೆ. ಆ್ಯಂಡ್ ಪರ್ ಮಂತ್ಗೆ 70,000 ಇರುತ್ತೆ ಸ್ಯಾಲ್ರಿ. ಆಯಿತಾ. ತಿಂಗಳಿಗೆ 70,000 70,000 ಇರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ ಮ್ಯಾಕ್ಸಿಮಮ್ 30 years ಅಷ್ಟೇ. ಓಕೆನಾ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆವಾಗಲೇ ಹೇಳ್ದಂಗೆ ME ಅಥವಾ MTech ಆಗಿರಬೇಕಾಗತ್ತೆ. ನೆಕ್ಸ್ಟು 2 years ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಇನ್ ಸ್ಟ್ರಕ್ಚರಲ್ ಅನಾಲಿಸಿಸ್, ಡಿಸೈನಿಂಗ್ ಆಫ್ ಸ್ಟೀಲ್ ಆರ್ ಕಾಂಕ್ರೀಟ್ ಸ್ಟ್ರಕ್ಚರ್ಸು. ಸೊ ಇದ್ರ ಮೇಲೆ ನಿಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಆಯಿತಾ. ಇದ್ರ ಜೊತೆಗೆ ಗುಡ್ ನಾಲೆಡ್ಜ್ ಆನ್ ಪ್ರೋಗ್ರಾಮ್ಸ್ ಲೈಕ್ FEM. ಓಕೆನಾ. ಬೇಸ್ಡ್ ಆನ್ ಸಾಫ್ಟ್ವೇರು, ಡ್ರಾಫ್ಟಿಂಗ್ ಸಾಫ್ಟ್ವೇರು, AutoCAD ಇದೆಲ್ಲನೂ ಗೊತ್ತಿರಬೇಕಾಗತ್ತೆ. ಸೊ ಇದಿಷ್ಟು ನಿಮಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಜೊತೆಗೆ ಲೈಕ್ ನಾಲೆಡ್ಜ್ ಏನೇದ್ರ ಮೇಲೆ ಇರಬೇಕು ನಾಲೆಡ್ಜ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಅಪ್ಲೈ ಮಾಡೋದು ಹೇಗೆ? ಸೊ ವೆಬ್ಸೈಟಲ್ಲಿ ಅಪ್ಲಿಕೇಶನ್ದು ಲೈಕ್ ಏನೇನು ಬೇಕು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಆಯಿತಾ. ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ವೆಬ್ಸೈಟಲ್ಲಿ. ಸೊ ಅಪ್ಲಿಕೇಶನ್ ಫಾರ್ಮ್ಯಾಟ್ನ ನೀವು ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ನ ತೊಗೊಳ್ಬೇಕು. ಆಯಿತಾ. ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್. ಆಯಿತಾ. ನಿಮ್ಮದು ಮಾರ್ಕ್ಸ್ ಕಾರ್ಡ್ಸು ಅಥವಾ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದರದ್ದೆಲ್ಲನೂ ಸೆಲ್ಫ್ ಅಟೆಸ್ಟೆಡ್ ಕಾಪಿ ತೊಗೊಳ್ಬೇಕು. ಆ್ಯಂಡ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಓಕೆನಾ. ಸೊ ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ನೀವು ನಿಮ್ಮ ಎಲ್ಲ ಲೈಕ್ ಸರ್ಟಿಫಿಕೇಟ್ಸು ಮಾರ್ಕ್ಸ್ ಕಾರ್ಡ್ಸ್ನೆಲ್ಲ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಿಸ್ಬಿಟ್ಟು ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಓಕೆನಾ. ಎಲ್ಲಿಗೆ ಏನಂತ, ಅಪ್ಲಿಕೇಶನ್ ಫಾರ್ ದ ಪೊಸಿಷನ್ ಆಫ್ ಪ್ರಾಜೆಕ್ಟ್ ಇಂಜಿನಿಯರ್. ಆಯಿತಾ. ಟು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇರೋದು ಎಲ್ಲಿ? ಇದು ಬ್ಯಾಂಗ್ಳೂರಲ್ಲೇ ಇದೆ. ಸೊ ನೀವು ಡೈರೆಕ್ಟಾಗಿ ಸದಾಶಿವನಗರ್ ಪೋಸ್ಟ್ ಆಫೀಸಲ್ಲಿ ಹೋಗಿ ಲೈಕ್ ಅಪ್ಲೈ ಮಾಡ್ಕೊಳ್ಬೋದು. ಓಕೆನಾ. ಯಾವತ್ತು ವಿತಿನ್ 23rd of May 23rd ಒಳಗಡೆ ಅಪ್ಲೈ ಮಾಡ್ಕೊಳ್ಬೋದು. ಸ್ಯಾಲ್ರಿನೂ ಚೆನ್ನಾಗಿದೆ, ಅಪ್ ಟು 70,000 ಇದೆ. 2 ವೇಕೆನ್ಸಿ ಇರೋದು. ಸೊ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಏನಾದರೂ ಡೌಟ್ಸ್ ಅಥವಾ ಲೈಕ್ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು. ಜೈ ಹಿಂದ್.